ತಿಪಟೂರು ತಾಲೂಕಿನ ಹಾಲ್ಕುರ್ಕೆ ಗ್ರಾಮ ಪಂಚಾಯಿತಿಯಲ್ಲಿ ತೋಟಗಾರಿಕೆ ಇಲಾಖೆ ವತಿಯಿಂದ ರೈತರಿಗೆ ಅರಿವು ಮೂಡಿಸಲು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆಯ ಅಧಿಕಾರಿಗಳಾದ ಕಿರಣ್ ಜೈ, ಮಲ್ಲಿಕಾರ್ಜುನ್, ಗ್ರಾಮ ಪಂಚಾಯಿತಿಯ ಪಿಡಿಒ ಶಿವಲಿಂಗಯ್ಯ ಸೇರಿ ಹಲವಾರು ಮಂದಿ ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಕೃಷಿ ಇಲಾಖೆ ಅಧಿಕಾರಿ ಕಿರಣ್, ಗಣಿಬಾಧಿತ ಪ್ರದೇಶ ಅಭಿವೃದ್ಧಿ ಯೋಜನೆ ಅಡಿ ರೈತರ ಜಮೀನು ಅಭಿವೃದ್ಧಿಗೆ ಅನುದಾನ ನೀಡಲಾಗುವುದು. ರೈತರು ಸಹಕಾರ ಸಂಘಗಳನ್ನು ರಚಿಸಿಕೊಂಡು 10,000ದಿಂದ 10 ಲಕ್ಷದವರೆಗೂ ವಿವಿಧ ಕಾಮಗಾರಿಗಳಿಗೆ ಅನುದಾನ ನೀಡುತ್ತೇವೆ. ಗಣಿ ದಂಡದಿಂದ ಸಮಗ್ರವಾಗಿ ಹಣದಲ್ಲಿ ಮೀಸಲಾಗಿರುವ ಮೊತ್ತವನ್ನು ಬಳಸಲು ಡಿಪಿಆರ್ ಸಿದ್ಧಪಡಿಸಲು ರೈತರ ಸಹಕಾರ ಅಗತ್ಯ ಎಂದಿದ್ದಾರೆ. ಜೊತೆಗೆ ಗಣಿ ಬಾಧಿತ ಪ್ರದೇಶಗಳ ಅಭಿವೃದ್ಧಿಗೆ ಕ್ರಿಯಾ ಯೋಜನೆ ರೂಪಿಸಲು ರೈತರು ಮತ್ತು ಸಾರ್ವಜನಿಕರು ಸಹಕಾರ ಅಗತ್ಯ. ನಮ್ಮ ಸಿಬ್ಬಂದಿಗಳಿಗೆ ಸಹಕಾರ ನೀಡಿ ಯೋಜನೆ ಯಶಸ್ವಿಗೆ ಸಹಕರಿಸಿ ಎಂದು ಗ್ರಾಮಸ್ಥರಲ್ಲಿ ಮನವಿಯನ್ನ ಮಾಡಿಕೊಂಡರು. ನಮ್ಮ ಇಲಾಖಾ ಒಂದು ಯೋಜನೆಯಾದ ಸೆಪ್ಮೆಸ್ ಯೋಜನೆ ಅಂತ ಹೇಳ್ಬಿಟ್ಟು ಈ ಕಾಂಪ್ರಿಹೆನ್ಸಿವ್ ಎನ್ವಿರಾನ್ಮೆಂಟಲ್ ಪ್ಲಾನ್ ಫಾರ್ ಮೈನಿಂಗ್ ಇಂಪ್ಯಾಕ್ಟ್ ಝೋನ್ ಅನ್ನೋ ಒಂದು ಕಾರ್ಯಕ್ರಮವನ್ನು ಯಾವ ರೀತಿ ಅನುಷ್ಠಾನ ಮಾಡಬೇಕು, ರೈತರಿಗೆ ಯಾವ ರೀತಿ ಅರಿವು ಮೂಡಿಸಬೇಕು, ಮತ್ತು ಆ ಯೋಜನೆಯಲ್ಲಿ ಸಿಗ್ತಕ್ಕಂಥ ಉಪಯೋಗಗಳೇನು, ಅದ್ರ ಬಗ್ಗೆ ರೈತರಿಗೆ ಮಾಹಿತಿ ಕೊಡುವ ನಿಟ್ಟಿನಲ್ಲಿ ಈ ಒಂದು ಗ್ರಾಮ ಸಭೆಯನ್ನು ಹಾಲ್ಕುರ್ಕೆ ಗ್ರಾಮದಲ್ಲಿ ಹಮ್ಮಿಕೊಂಡಿರ್ತೀವಿ. ರೈತರ ಜಮೀನುಗಳಲ್ಲಿ ಈಗೇನು ನಾವು ಮ್ಯಾಪಲ್ಲಿ ಗುರುತು ಮಾಡಿರೋ ಪ್ರಕಾರ ಹಾಲ್ಕುರ್ಕೆ ಆಚಾರಪಾಳ್ಯ ಹಳ್ಳದ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಆಯ್ದ ಸರ್ವೆ ನಂಬರ್ಗಳ ರೈತರುಗಳ ಜಮೀನುಗಳನ್ನು ಅಭಿವೃದ್ಧಿಯಿಂದ ಯಾವ ರೀತಿ ಅಂದರೆ ಕಂದಕದೊಂದಿಗೆ ಬದು ನಿರ್ಮಾಣ ಮತ್ತು ಕೃಷಿ ಹೊಂಡ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಹಾಗೂ ತೋಟಗಾರಿಕೆ ಗಿಡಗಳು, ಅರಣ್ಯ ಗಿಡಗಳನ್ನು ನೆಡಲಿಕ್ಕೆ ಈ ಯೋಜನೆಯಲ್ಲಿ ಅವಕಾಶ ಇದ್ದು, ಆ ರೈತರುಗಳು ಮುಂದಿನ ದಿನಗಳಲ್ಲಿ ನಮ್ಮ ಸ್ಕೋಡ್ವೇಸ್ ಸಂಸ್ಥೆಯಿಂದ ಆಯ್ಕೆಯಾಗಿರ್ತಕ್ಕಂಥ ಸಿಬ್ಬಂದಿ ವರ್ಗದವರು ತಮ್ಮ ಮನೆಗಳಿಗೆ ಭೇಟಿ ನೀಡಿಬಿಟ್ಟು ಒಂದು ಬೇಸ್ಲೈನ್ ಸರ್ವೆ ಬುಕ್ಲೆಟ್ ಏನು ಸರ್ಕಾರ ನಿಗದಿಪಡಿಸಿದೆ ಅದನ್ನು ತೊಗೊಂಡು ಬಂದು ತಮ್ಮಲ್ಲಿ ದತ್ತಾಂಶವನ್ನು ಕಲೆಕ್ಟ್ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ತಾವುಗಳೆಲ್ಲ ಅವರಿಗೆ ಸಹಕಾರ ನೀಡಿ ಖಚಿತ ಮಾಹಿತಿಯನ್ನು ನೀಡಬೇಕು. ಹಾಗೂ ತಮ್ಮ ಜಮೀನುಗಳಿಗೆ ಅಭಿವೃದ್ಧಿ ಪಡಿಸಲಿಕ್ಕೆ ಯಾವ್ಯಾವುದು ಅವಶ್ಯಕತೆ ಇದೆ, ಕಂದಕದೊಂದು ಆಗಿರ್ಬೋದು, ಕೃಷಿ ಹೊಂಡ ಆಗಿರ್ಬೋದು, ತೋಟಗಾರಿಕೆ ಬೆಳೆಗಳಾಗಿರ್ಬೋದು, ಅರಣ್ಯಗಳ ಸಸಿ ಆಗಿರ್ಬೋದು, ಹಸುಗಳಿಗೆ ಕೌಮ್ಯಾಟು, ಚಾಪ್ ಕಟರ್ಸ್, ಮೇವು ಕತ್ತರಿಸ ಯಂತ್ರ, ಆ ಥರದ್ದೆಲ್ಲ ಒಂದು ಕೊಡ್ತಕ್ಕಂಥ ಇದಿದೆ. ಬಿಲ್ಚಿಂಗ್ ಮಿಷನ್, ಆಲ್ಕರಿಯ ಮಿಷನ್ಗಳು ಆಯ್ದ ರೈತರುಗಳಿಗೆ ಕೊಡ್ತಕ್ಕಂಥದ್ದು. ಇದು 5 ವರ್ಷದ ಯೋಜನೆ. 5 ವರ್ಷದ ಯೋಜನೆಯಲ್ಲಿ ಇವಾಗ ಅರಿವು ಮೂಡಿಸೋ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಮಂಜುನಾಥ್, ಪ್ರಜಾಶಕ್ತಿ ಟಿವಿ, ತಿಪಟೂರು.